ಒಂದ್ ಕ್ಷಣ ಯೋಚನೆ ಮಾಡಿ, ಬಡತನನೇ ಇಲ್ಲದ ನಮ್ಮ ಭೂಮಿ ತುಂಬಾನೇ ಆರೋಗ್ಯವಾಗಿರುವ ಹಾಗೂ ಎಲ್ಲರೂ ಶಾಂತಿಯಿಂದ ಇರುವಂಥ ಒಂದು ಜಗತ್ತು. ಕೇಳೋಕಿದೊಂದು ಸುಂದರ ಕನಸಿನ ತರಾನೇ ಅನ್ಸುತ್ತೆ ಅಲ್ವಾ? ಆದರೆ ಈ ಕನಸನ್ನ ಮನಸ್ಸು ಮಾಡೋಕೆ ಒಂದು ಗ್ಲೋಬಲ್ ಪ್ಲಾನ್ ಇದೆ. ಬನ್ನಿ ಅದ್ರ ಬಗ್ಗೆ ಮಾತಾಡೋಣ. ನೋಡಿದ್ರಲ್ಲ, ಇದೇ ಆ ಯೋಜನೆಯ ತಿರುಳು. ಇದನ್ನೇ ವಿಶ್ವಸಂಸ್ಥೆಯ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ ಕರೆಯೋದು. ಇದು ಒಂದು ಒಳ್ಳೆ ಭವಿಷ್ಯಕ್ಕಾಗಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡಕ್ಕೆ ಕೊಟ್ಟಿರೋ ಒಂದು ಕರೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂದ್ರೆ SDGs ಅಂದ್ರೆ ನಿಜಕ್ಕೂ ಏನು? ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇವು ಒಂದಕ್ಕೊಂದು ಕನೆಕ್ಟ್ ಆಗಿರೋ 17 ಗ್ಲೋಬಲ್ ಗೋಲ್ಸ್. ನಮಗೋಸ್ಕರ, ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಶಾಂತಿ ಮತ್ತು ಸಮೃದ್ಧಿಯಿಂದ ಬದುಕೋಕೆ ಇರುವ ಒಂದು ಬ್ಲೂ ಪ್ರಿಂಟ್ ಇದ್ದಾಗೆ. 17 ಗುರಿಗಳು. ಅಬ್ಬಾ, ಇದನ್ನೆಲ್ಲ ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಅನ್ಸುತ್ತೆ ಅಲ್ವಾ? ಹಾಗಾದ್ರೆ ಇದನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋದು ಹೇಗೆ? ನೋಡಿ, ಇದನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವಿದನ್ನ 4 ಮುಖ್ಯ ಭಾಗಗಳಾಗಿ ವಿಂಗಡಿಸ್ಬೋದು. ಮೊದಲನೇದು ಜನರ ಯೋಗಕ್ಷೇಮ, ಎರಡನೇದು ನಮ್ಮ ಭೂಮಿಯ ರಕ್ಷಣೆ, ಮೂರನೇದು ಸಮೃದ್ಧಿ ಮತ್ತು ಪ್ರಗತಿ, ಮತ್ತು ಕೊನೆಯದಾಗಿ ಇವೆಲ್ಲ ಸಾಧ್ಯ ಆಗ್ಬೇಕಂದ್ರೆ ಬೇಕಾಗಿರೋ ಶಾಂತಿ ಮತ್ತು ಸಹಭಾಗಿತ್ವ. ಈ ಒಂದು ವಿಶ್ಲೇಷಣೆಯಲ್ಲಿ ಇದೇ ನಮಗೆ ದಾರಿ ತೋರಿಸುತ್ತೆ. ಸರಿ, ಹಾಗಾದ್ರೆ ಮೊದಲು ಜನರ ಯೋಗಕ್ಷೇಮದ ಬಗ್ಗೆ ಮಾತಾಡೋಣ. ಇವು ಅಕ್ಷರಶಃ ಒಂದು ಕಟ್ಟಡದ ಅಡಿಪಾಯ ಇದ್ದ ಹಾಗೆ. ಬಡತನವನ್ನ ಸಂಪೂರ್ಣವಾಗಿ ತೊಲಗಿಸಿ ಪ್ರತಿಯೊಬ್ಬರೂ ಗೌರವದಿಂದ ಬದುಕುವಾಗೆ ಮಾಡೋದು ಇದರ ಮೂಲ ಉದ್ದೇಶ. ಈ ಭಾಗದಲ್ಲಿ ಏನೇನಿದೆ ಅಂದರೆ, ಬಡತನ ಮತ್ತು ಹಸಿವಿನ ನಿರ್ಮೂಲನೆ, ಎಲ್ರಿಗೂ ಒಳ್ಳೆ ಆರೋಗ್ಯ ಸಿಗಬೇಕು, ಗುಣಮಟ್ಟದ ಶಿಕ್ಷಣ ಬೇಕು, ಲಿಂಗ ಸಮಾನತೆ ಇರಬೇಕು, ಅಸಮಾನತೆಗಳು ಕಡಿಮೆ ಆಗಬೇಕು, ಹೀಗೆ ಹಲವು ಪ್ರಮುಖ ಗುರಿಗಳು ಸೇರಿವೆ. ಯೋಚನೆ ಮಾಡಿದ್ರೆ ಇವೆಲ್ಲವೂ ನಮ್ಮೆಲ್ಲರ ಮೂಲಭೂತ ಹಕ್ಕುಗಳೇ ಅಲ್ವಾ? ಈಗ ಎರಡನೇ ಭಾಗಕ್ಕೆ ಬರೋಣ, ನಮ್ಮ ಗ್ರಹದ ರಕ್ಷಣೆ. ಇದು ನಮ್ಮ ಮನೆ, ಅಂದರೆ ಈ ಭೂಮಿಯನ್ನ ನಮಗೋಸ್ಕರ ಅಷ್ಟೇ ಅಲ್ಲ, ನಮ್ಮ ಮುಂದಿನ ಪೀಳಿಗೆಗೋಸ್ಕರನೂ ಕಾಪಾಡಿಕೊಳ್ಳೋದ್ರ ಬಗ್ಗೆ ಮಾತಾಡುತ್ತೆ. ಇಲ್ಲಿನ ಗುರಿಗಳು ತುಂಬಾನೇ ಸ್ಪಷ್ಟವಾಗಿವೆ. ಶುದ್ಧ ನೀರು ಮತ್ತು ನೈರ್ಮಲ್ಯ ಸಿಗಬೇಕು, ನಾವು ಜವಾಬ್ದಾರಿಯಿಂದ ವಸ್ತುಗಳನ್ನ ಬಳಸಬೇಕು, ಕ್ಲೈಮೇಟ್ ಚೇಂಜ್ ವಿರುದ್ಧ ಹೋರಾಡಬೇಕು, ಜೊತೆಗೆ ನಮ್ಮ ಸಮುದ್ರ ಮತ್ತು ಭೂಮಿಯ ಮೇಲಿರುವ ಜೀವಿಗಳನ್ನ ರಕ್ಷಿಸಬೇಕು. ಒಂದು ವಿಷಯ ನೆನಪಿರ್ಲಿ, ನಮ್ಮ ಅಸ್ತಿತ್ವವೇ ಇದರ ಮೇಲೆ ನಿಂತಿದೆ. ಸರಿ, ಈಗ ಮೂರನೇ ಭಾಗ, ಸಮೃದ್ಧಿ ಮತ್ತು ಪ್ರಗತಿ. ನೋಡಿ, ಜನರು ಆರೋಗ್ಯವಾಗಿದ್ರೆ, ಭೂಮಿ ಆರೋಗ್ಯವಾಗಿದ್ರೆ ಮಾತ್ರ ಸಾಲದು. ಎಲ್ಲರೂ ಬೆಳಿಬೇಕು ಅಂದರೆ ಒಂದು ಬಲವಾದ ಮತ್ತು ಸುಸ್ಥಿರವಾದ ಆರ್ಥಿಕತೆ ಕೂಡ ಬೇಕೇ ಬೇಕು. ಇದು ಏನನ್ನ ಒಳಗೊಂಡಿದೆ ಅಂದರೆ, ಎಲ್ಲರಿಗೂ ಕೈಗೆಟುಕುವ ದರದಲ್ಲಿ ಕ್ಲೀನ್ ಎನರ್ಜಿ ಸಿಗಬೇಕು, ಎಲ್ಲರಿಗೂ ಒಳ್ಳೆಯ ಕೆಲಸ ಸಿಕ್ಕಿ ಆರ್ಥಿಕ ಬೆಳವಣಿಗೆ ಆಗಬೇಕು, ಹೊಸ ಹೊಸ ಆವಿಷ್ಕಾರಗಳಿಗೆ ಪ್ರೋತ್ಸಾಹ ಬೇಕು, ಮತ್ತು ನಾವು ವಾಸಿಸುವ ನಗರಗಳು ಸುರಕ್ಷಿತವಾಗಿ ಸುಸ್ಥಿರವಾಗಿರಬೇಕು. ಈಗೊಂದು ತುಂಬಾನೇ ಮುಖ್ಯವಾದ ವಿಷಯವನ್ನ ಗಮನಿಸಬೇಕು. ಇವು 17 ಬೇರೆ ಬೇರೆ ಗುರಿಗಳು ಅಂತ ಅನ್ಕೋಬಾರ್ದು. ಬದಲಿಗೆ ಇವೆಲ್ಲವೂ ಒಂದೇ, ಅಂದ್ರೆ ಒಂದಕ್ಕೊಂದು ಆಳವಾಗಿ ಕನೆಕ್ಟ್ ಆಗಿರೋ ಒಂದು ದೊಡ್ಡ ಮಿಷನಿನ ಭಾಗಗಳು. ಇಲ್ಲಿ ನೋಡಿ, ಎಲ್ಲ ಬಾಣಗಳು ಒಂದೇ ಟಾರ್ಗೆಟ್ ಕಡೆ ಹೋಗ್ತವೆ. ಇದರ ಅರ್ಥ ಏನು ಅಂದರೆ, ಈಗ ನಾವು ಕ್ಲೀನ್ ಎನರ್ಜಿ ಕ್ಷೇತ್ರದಲ್ಲಿ ಏನಾದರೂ ಕೆಲಸ ಮಾಡಿದ್ರೆ ಅದರ ಪರಿಣಾಮ ಆರೋಗ್ಯ, ಆರ್ಥಿಕತೆ, ಹೀಗೆ ಬೇರೆ ಕ್ಷೇತ್ರಗಳ ಮೇಲೂ ಆಗುತ್ತೆ. ಎಲ್ಲವೂ ಒಂದಕ್ಕೊಂದು ಬೆಸ್ತುಕೊಂಡಿದೆ. ಮತ್ತು ಕೊನೆಗೆ ಇವೆಲ್ಲವನ್ನೂ ಸಾಧ್ಯವಾಗೋಸಕ್ಕೆ 2 ತುಂಬಾನೇ ಪ್ರಮುಖವಾದ ಅಂಶಗಳಿವೆ: ಶಾಂತಿ ಮತ್ತು ಸಹಭಾಗಿತ್ವ. ಇವುಗಳಿಲ್ಲದೆ ನಾವು ಮಾತಾಡಿದ ಬೇರೆ ಯಾವ ಗುರಿಯನ್ನು ಸಾಧಿಸಕ್ಕಾಗಲ್ಲ. ಒಂದ್ ಕಡೆ ನಮಗೆ ಶಾಂತಿ ಬೇಕು, ಯಾಕೆಂದ್ರೆ ಸ್ಥಿರತೆ ಇಲ್ಲ ಅಂದ್ರೆ ಅಭಿವೃದ್ಧಿ ಅನ್ನೋದು ಸಾಧ್ಯನೇ ಇಲ್ಲ. ಇನ್ನೊಂದು ಕಡೆ ನಮಗೆ ಸಹಭಾಗಿತ್ವ ಬೇಕು, ಅಂದ್ರೆ ಸರ್ಕಾರಗಳು, ಪ್ರೈವೇಟ್ ಕಂಪನಿಗಳು ಮತ್ತೆ ನಮ್ಮ ಹಾಗೆ ಸಾಮಾನ್ಯ ಜನರು ಎಲ್ಲರೂ ಒಟ್ಟಾಗಿ ಕೈ ಜೋಡಿಸಿದ್ರೆ ಮಾತ್ರ ಇದು ಸಾಧ್ಯವಾಗುತ್ತೆ. ಸೊ ಇದರಿಂದ ನಾವು ತಿಳ್ಕೋಬೇಕಾದ ಮುಖ್ಯವಾದ ಪಾಠ ಏನಂದ್ರೆ, ಈ 17 ಗುರಿಗಳು ಕೇವಲ ಒಂದು ಲಿಸ್ಟ್ ಅಲ್ಲ, ಬದಲಿಗೆ ಇದೊಂದು ಕಂಪ್ಲೀಟ್ ಸರ್ಕಲ್. ಜನರು, ನಮ್ಮ ಗ್ರಹ, ಸಮೃದ್ಧಿ ಮತ್ತೆ ಶಾಂತಿ, ಪ್ರತಿಯೊಂದು ಭಾಗ ಯಶಸ್ವಿ ಆಗಬೇಕಂದ್ರೆ ಉಳಿದ ಭಾಗಗಳ ಸಪೋರ್ಟ್ ಬೇಕೇ ಬೇಕು. ಇದೆಲ್ಲವೂ ನಮ್ಮೆಲ್ಲರನ್ನೂ ಒಂದು ಪ್ರಮುಖ ಪ್ರಶ್ನೆ ಕೇಳಿಕೊಳ್ಳೋ ಹಾಗೆ ಮಾಡುತ್ತೆ. ಇದೊಂದು ಜಾಗತಿಕ ಯೋಜನೆ, ಇಡೀ ಮಾನವ ಕುಲದ ಭವಿಷ್ಯಕ್ಕಾಗಿರೋ ಒಂದು ರೋಡ್ ಮ್ಯಾಪ್. ಹಾಗಾದ್ರೆ ಇಂಥ ದೊಡ್ಡ ಗುರಿಗಳನ್ನ ಸಾಧಿಸೋದ್ರಲ್ಲಿ ನಮ್ಮ ಪಾತ್ರವಾದ್ರೂ ಏನು?